ಇವತ್ತು ನಾನು ಟೋಕಿಯೋದಲ್ಲಿದ್ದೀನಿ. ಕನ್ನಡಿಗರು ಒಬ್ಬರು ವೆಯ್ಟ್ ಮಾಡ್ತಾ ಇದ್ದಾರೆ. ಇದೇ ಪ್ರಾಬ್ಲಮ್ ಗುರು, ಯಾರು ಕೇಳೋಣ ಅಂದರೆ ಯಾರು ಸಿಗೋಲ್ಲ ಇಲ್ಲಿ. ಅಯ್ಯೋ ನಿಮ್ಮ ಜೊತೆ ಮಾತಾಡ್ತಾ ಮ್ಯಾಪ್ ಎಲ್ಲ ತಪ್ಪಿದ್ರಿ ನನಗೆ. ಓ ಇದೆ, ಈಗ ಹೋಗೋಣ ಬನ್ನಿ ಒಳಗಡೆ. ಸ್ಟಾಪ್ ಮಾಡ್ತಾ ಇಲ್ಲ, ಹಿಂಗೆ ಹೋಗ್ತಾ ಇದೆ. ಬರ್ತಾ ಇರೋದು ಲೋಕಲ್ ಟ್ರೈನ್ ಅಂತ ಇದು, ಹಾಗಾಗ್ಬಿಟ್ಟು ಎಲ್ಲ ಕಡೆ ಸ್ಟಾಪ್ ಮಾಡ್ತಾ ಇದೆ. ನೋಡಿ ಸ್ನೇಹಿತರೆ, ಜಪಾನಲ್ಲಿ ಕೂಡ ಇಲ್ಲಿ ಲೆವೆಲ್ ಕ್ರಾಸಿಂಗು, ರೋಡ್ ಕ್ರಾಸಿಂಗ್ ಎಲ್ಲ ಇದೆ ಇಲ್ಲಿ. ಇದೇ ಟ್ರೈನಲ್ಲಿ ಬಂದಿದ್ದು ನಾನು ಮಚುರಾ ಸ್ಟೇಷನ್ಗೆ. ಎಲ್ಲರೂ ಹೆಂಗೆ ಹೋಗ್ತಾರೆ ನಾವು ಹಂಗೆ ಹೋಗ್ಬಿಡೋದು. ನಾರ್ತ್ ಗೇಟು, ಸೌತ್ ಗೇಟು. ಹೋಗೋಣ, ಇಲ್ಲಿಂದ ಹೋಗೋಣ ಬನ್ನಿ. ಯಾವುದಿದು? ಓಪನ್ ಆಯ್ತಲ್ಲ. ಓಕೆ ಓಕೆ, ಮತ್ತೆ ಹಾಂ ಆರಾಮ್. ಮತ್ತೆ ನೀವು ಚೆನ್ನಾಗಿದ್ದೀರಾ? ಓಕೆ. ಅಲ್ಲ, ಮತ್ತೆ ಅದು ಡೆಂಟಿಸ್ಟ್ ದಿನದ ಅಪಾಯಿಂಟ್ಮೆಂಟ್ ಇತ್ತಲ್ಲ, ಮುಗೀತದು? ಅದೇ ನೀವು 10:30 ಅಂತ ಹೇಳಿದ್ರಲ್ಲ, ಅದಕ್ಕೆ ನಾನು ಆ ಟೈಮ್ ಕರೆಕ್ಟ್ ಮಾಡೋಣ ಅಂತ ಬಂದೆ ನಾನು. ಅದು 9:00 ಮುಗಿತು, ಬೇಗ ಮುಗಿಸ್ಕೊಂಡು. ಓಕೆ ಓಕೆ. ಹಾಂ, ನೀವು ತುಂಬ ಹೆಂಗಿದ್ದೀರಾ ನೋಡೋಕ್ಕೆ? ಇವಾಗ ಒಂದು 25 ಥರ ಕಾಣ್ತೀರಾ. ಎಷ್ಟು ವರ್ಷ ಆಯ್ತು ನೀವು ಬಂದು? 4 ವರ್ಷ ಆಯ್ತು ಸರ್. 4 ವರ್ಷ ಆಯ್ತಾ? ವೆರಿ ಗುಡ್. ಹಾಂ, ಇದು ಬರುತ್ತೆ ಜಪನೀಸು ಮಾತಾಡೋಕ್ಕೆ ಫ್ಲೂಯೆಂಟಾಗಿ? ಅಷ್ಟೊಂದು ಬರಲ್ಲ ಸರ್. ಅಂದರೆ ಜಪನೀಸು ಲೈಕ್ ಬಿಸ್ನೆಸ್ ಲೆವೆಲ್ ಬೇರೆ ಮಾತು, ಒಂಥರ ಲೋಕಲ್ ಬೇರೆ. ಸೊ ಅದು ಸ್ವಲ್ಪ ಇದಾಗುತ್ತೆ. ಓಕೆ, ಅದು ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಸರ್. ಓಕೆ, ಈಗ ನಾನು ಎಕ್ಸ್ಪ್ರೆಸ್ ಟ್ರೈನಲ್ಲಿ ಬಂದೆ, ನಾರ್ಮಲ್ ಟ್ರೈನಲ್ಲಿ ಬಂದಿದ್ದು ಹೆಂಗೆ ಗೊತ್ತಾಗುತ್ತೆ ಅವ್ರಿಗೆ? ಎದಕ್ಕೆ ಬಂದರೂ ಒಂದೇ ರೇಟ್ ಸರ್. ಹೌದಾ? ಟೈಮ್ ಡಿಫ್ರೆನ್ಸ್ ಅಷ್ಟೇ ಸರ್. ಓಕೆ ಓಕೆ. ಅಂದರೆ ಸರ್ ಇದು ಸರ್, ಇದು ಪ್ರೈವೇಟ್ ಲೈನ್ ಸರ್. ಪ್ರೈವೇಟ್ ಲೈನ್. ಓಕೆ, ಪ್ರೈವೇಟ್ ಲೈನ್. ಹಾಂ, ಈ ಕಡೆ ಇನ್ನೊಂದು ಲೈನ್ ಬರ್ತಾ ತೋರಿಸ್ತೀನಿ ಸರ್ ಅದನ್ನು. ಓಕೆ. ಎಕೋಹಮಾ ಲೈನ್ ಸರ್, ಅದು JR ಸರ್. ಓ, JR ಗೌರ್ಮೆಂಟ್, ಜಪಾನ್ ರೈಲ್. ಜಪಾನ್ ರೈಲ್. ಹಾಂ, ಅದು ಕನೆಕ್ಟಿಂಗ್ ಮಾಡುತ್ತೆ ಸರ್ ಎರಡು. ಓ, ಇನ್ನೊಂದು ತೋರಿಸಿ ಆಮೇಲೆ ಎರಡು ಕನೆಕ್ಟ್ ಮಾಡುತ್ತೆ ಸರ್. ಓ, ಓಕೆ. ಅಂಡರ್ಗ್ರೌಂಡು ಬಸ್ ಎಲ್ಲ, ಲೋಕಲ್ ಬಸ್ ಎಲ್ಲ ಮಾಡ್ತಾರೆ. ಓ, ಒಂದಿಲ್ಲ, ಇದೊಂದು 50 ವರ್ಷದಿಂದ ಕಟ್ಟಿರ್ಬೇಕಲ್ಲ ಇದು? ಖುಷಿ ಆಗುತ್ತೆ ಸರ್ ಇದನ್ನೆಲ್ಲ ನೋಡಿ ನನಗೆ. ಟ್ರೈನ್ ಸ್ಟೇಷನ್ ಇದೆ ಸರ್ ಇದರಲ್ಲಿ, ಬಿಲ್ಡಿಂಗ್ ಕಟ್ಕೊಂಡು ಬಿಸ್ನೆಸ್ ನಡೆಯುತ್ತೆ. ಓಕೆ ಓಕೆ. ನಮ್ಮ ಮೆಟ್ರೋ, ಬೆಂಗಳೂರು ಮೆಟ್ರೋ ಮಾಡಿಬಿಟ್ಟು ಚೆನ್ನಾಗಿ ಮತ್ತೆ ಅಲ್ಲಿ ಆ ಕಡೆ ಎಲ್ಲ ಬಂದಿರ ನೀವು? ಹಾಂಗ್ಕಾಂಗು, ಚೈನಾ ಎಲ್ಲ ಬಂದಿದ್ದೀರಾ? ಹಾಂಗ್ಕಾಂಗ್ ಬಂದಿ ಸರ್. ಹಾಂಗ್ಕಾಂಗ್ ಫ್ಲೈಟ್ ಬಂದಿದೆ ಸರ್. ಚೈನಾ ಬಂದಿ ಸರ್. ಓಕೆ. ಚೈನಾ ನೋಡಿ ಸರ್, ನೀವೇ ಕಂಪೇರ್ ಮಾಡೋಕೆ. ಓಕೆ. ಅಲ್ಲ, ಇದು ಹೆಂಗಿದೆ ಅಂದರೆ, ಇಲ್ಲಿ ಇದು ಮೋದಿ ಬಿಲ್ಡಿಂಗ್ ಸರ್. ಇದು ಮೋದಿ ಅಂತ ಕರಿತೀವಿ ಸರ್. ಓ, ಮೋದಿ ಬಿಲ್ಡಿಂಗ್. ಓಕೆ, MOD, ಕರೆಕ್ಟ್, ಮೋದಿ ಬಿಲ್ಡಿಂಗ್ ಇಲ್ಲಿ ಕಾಣ್ತಾ ಇದೆಯಲ್ಲ ಮೇಲೆ. ಹಾಂ, ಓಕೆ. ಸೊ ಇಲ್ಲಿಂದ ನಾವು ನರಿತಾಗೂ ಹೋಗ್ಬೋದು ಸರ್, ಕನ್ನಡಗೂ ಹೋಗ್ಬೋದು. ಹಾಂ, ಸೊ ಇಲ್ಲಿ ಬಸ್ ಬರುತ್ತೆ ಸರ್. ಓಕೆ. ಸರ್ 4 ಬಸ್ ಬರುತ್ತೆ ಸರ್, ಏರ್ಪೋರ್ಟಿಗೆ ಹೋಗೋಕ್ಕಾದ್ರೂ ಬರುತ್ತೆ. ಹಾಂ, ಈ ಕಡೆ ಬಸ್ಸಲ್ಲಿ ಅಲ್ಲೇ ಹೋಗ್ಬೋದು ಸರ್. ಓಕೆ. ಇಲ್ಲಿ ನರಿಟಾ ಮತ್ತೆ ನಾನು ಬಸ್ ಸ್ಟ್ಯಾಂಡ್ ಬಂದುಬಿಡ್ತಿದ್ದಲ್ಲ, ನರಿಟಾಯಿಂದ ಇಲ್ಲಿಗೆ? ಐಪರ್ ಬಸ್ ಅಂತ. ಓಕೆ. ಇವತ್ತು ಕ್ಲೈಮೇಟ್ ಬೇರೆ ಚೆನ್ನಾಗಿದೆ, ಅದಕ್ಕೆ ನೋಡ್ಕೊಂಡು ನಾನು ಇವತ್ತು ಡಿಸೈಡ್ ಮಾಡಿದೆ. ಚೆನ್ನಾಗಿದೆ ಸರ್, ಒಳ್ಳೆ ಬಂದು ನಮ್ಗೆ ಭಾಳ ಖುಷಿ ಆಯ್ತು ಸರ್. ಅದೇ ಅಲ್ಲ, ನಿಮ್ಮನ್ನು ನಂಗೆ ಖುಷಿ ಆಯಿತು. ಉತ್ತರ ಕನ್ನಡದಿಂದ ಭಾಳ ಖುಷಿ ಆಯ್ತು ಸರ್. ಇದು ಅದೇ ಮೇನ್ ಇದೆಲ್ಲ ರೋಡ್ ಸರ್. ಓಕೆ. ಅಲ್ಲಿ ಬರೋದು ಅದು JR ಲೈನ್ ಸರ್. ಓಕೆ, ಗುಡ್ ಗುಡ್, ಚೆನ್ನಾಗಿದೆ, ಸೂಪರ್ ಆಗಿದೆ. ಓಕೆ. ಫಸ್ಟ್ ಸ್ಟಾಪು, ಆಮೇಲೆ ಲಾಸ್ಟ್ ಸ್ಟಾಪ್ ನಿಮ್ಮದು ಮನೆಗೆ ಅಥವಾ ಏನು? ಇಲ್ಲ ಸರ್, ಮುಂದೆ ಬಸ್ ಹೋಗುತ್ತೆ ಸರ್ ಅದು. ಓಕೆ. ಸೇಮ್ ಸ್ವಲ್ಪ ಹಾಂಗ್ಕಾಂಗ್ ಟೈಪ್ ಅನ್ಸೋದು ನನಗೆ. ಅಂದರೆ ಹಾಂಗ್ಕಾಂಗಲ್ಲಿ ಅಷ್ಟೇ ಒಂದರಿಂದ ಒಂದೆಲ್ಲ ಇಂಟರ್ ಕನೆಕ್ಟೆಡ್. ಬಸ್ ಸ್ಟೇಷನು, ಟ್ರೈನು, ಅದು ಮಳೆ ಇರಲಿ, ಗಾಳಿ ಇರಲಿ, ಬಿಸಿಲು ಇರಲಿ, ಏನೇ ಇರಲಿ, ನಿಮಗೇನು ಅದು ಫೀಲ್ ಆಗಂಗಿಲ್ಲ. ಎವ್ರಿಥಿಂಗ್ ಇದು ಇಂಟರ್ ಕನೆಕ್ಟೆಡ್, ಅಂಡರ್ಗ್ರೌಂಡು, ಸೇಮ್ ಹಿಂಗೆ. ಟೈಮಿಂಗ್ ಪರ್ಫೆಕ್ಟ್ ಟೈಮಿಂಗ್ ಅದು. ಆಮೇಲೆ ನಾನು ಅಷ್ಟೇ ಪರ್ಸ್ನಲಿ ಪರ್ಫೆಕ್ಟ್ ಟೈಮಿಂಗ್ ನಂದು. ಅಲ್ಲ, ಮೊದಲಿಂದ ಹಂಗೆ ತಂದು ಸಣ್ಣ ಸರ್ ನಾನು ಟೈಮಿಂಗ್ ನಂದು. ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ಶಿವನಗೌಡ ಅಂತ. ನಾನು ಹಾವೇರಿಯವನು. ಹಾವೇರಿ. ಓಕೆ. ಶಿವನಗೌಡ ಏನು ಫುಲ್ ಹೆಸರು ರೀ? ಗಿಡ್ಡಪ್ಪನವ್ರು ಅಂತ ಸರ್. ಓಕೆ ಓಕೆ. ಹಾವೇರಿಯವನು ಸರ್ ನಾನು. ಜಪಾನಿಗೆ ಬಂದು 4 ವರ್ಷ ಆಯಿತು. 4 ವರ್ಷ ಆಯಿತು. ಆಮೇಲೆ ಮದುವೆ ಆಗಿ 1 ವರ್ಷ ಆಗಿರ್ಬೇಕಲ್ಲ? ವೆರಿ ಗುಡ್. ನೋಡಿರಿ, ನಮ್ದು ಕನ್ನಡ ಮಂದಿ, ಅದು ಉತ್ತರ ಕರ್ನಾಟಕ ಮಂದಿ, ಟೋಕಿಯೊಳಗೆ ಭಯಂಕರ ಖುಷಿ ಆಯ್ತು. ಇವಾಗ ಸ್ಪೆಷಲ್ ನಮ್ಮ ಮನೆ ಕರ್ಕೊಂಡೋಗಿ ರೊಟ್ಟಿ ಊಟ ಮಾಡಿಸ್ತಾರಂತೆ. ಆಮೇಲೆ ಅವ್ರದ್ದು ನಿಮ್ಮ ಮನೆ ಹೋಮ್ ಟೂರ್ ಮಾಡ್ಬೋದಲ್ಲ? ಹಾಂ, ಸ್ವಲ್ಪ ಒಂದು ಟೋಕಿಯೋದು ಮನೆ ಎಲ್ಲ ಹೆಂಗೆ ಯಾವ ಟೈಪ್ ಇರುತ್ತೆ ಅನ್ನೋದು ತೋರಿಸ್ತೀನಿ ನಿಮಗೆ. ಅಪಾರ್ಟ್ಮೆಂಟ್ ಬನ್ನಿ ಹೋಗೋಣ ಹಂಗಾರೆ. ನೋಡಿರಿ, ಇದು ಟೋಕಿಯೋದು ಒಂದು ಕಿಂಡರ್ ಗಾರ್ಡನ್ ಅಲ್ಲ ಇದು. ಅಷ್ಟು ಬೇಬಿ ಕ್ಲಾಸಿಂದ ಹಿಡ್ಕೊಂಡು
K3 ವರೆಗೂ ಇರುತ್ತೆ, K1 K2 K3. ಚೆನ್ನಾಗಿದೆ. ಟೋಕಿಯೋದಲ್ಲಿ ಎಲ್ಲ ಹೋದ್ರೂ ನಿಮಗೆ ಒಂದು ಟೆಲಿಫೋನ್ ಕಾಯಿನ್ ಹಾಕಿ ಫೋನ್ ಮಾಡೋದು ಕಾಣುತ್ತೆ. ಇದ್ಯಾಕೆ ಗೊತ್ತಾ? ಅರ್ತ್ಕ್ವೇಕ್ ಅದು ಆದರೆ ಆ ಮೊಬೈಲ್ ಟವರೆಲ್ಲ ಬಿದ್ದೋಗ್ಬಿಡ್ತಾವಂತೆ. ಹಾಗಾಗಿ ಇದು ಒಂದು ಎಮರ್ಜೆನ್ಸಿಗೆ ಅದು ಅಂತ ನಾನು ಕೇಳಿದೆ. ನಾನು ಅದು ಎಷ್ಟು ನೋಡ್ರಿ, ಒಂದು ಹಳೆ ವೀಡಿಯೋದಾಗ ಹೇಳಿದೆ ನಾನು ಮೀಟ್ರ್ಗಳು. ಸ್ವಲ್ಪ ಇದು ಮೀಟ್ರ್ ಮಾಡರ್ನ್ ಇದೆ ಇದು. ಸೊ ಇದೇನು ರೀ ಒಂದು ಅಪಾರ್ಟ್ಮೆಂಟ್ ಬಿಲ್ಡಿಂಗ್. ಓಕೆ. ಹಾಂ, ಸೊ ಹಳೆ ಬಿಲ್ಡಿಂಗ್ ಇರ್ಬೇಕಲ್ಲ ಅದು. ಓಕೆ. ಮತ್ತು ಇವೆಲ್ಲ ಅರ್ತ್ಕ್ವೇಕೆಲ್ಲ ಫೀಲ್ ಆಗೈತೆ ಇಲ್ಲಿ? ಹಾಂ, ಹೌದಾ? ಓಕೆ. ಇಲ್ಲಿಂದ ಬ್ಯಾಲ್ಕನಿ ವ್ಯೂ. ಒಂದು ಇಂಡಿಯನ್ಸ್ ಯಾರಿದ್ದಾರೆ ಇಲ್ಲಿ ನಿಮ್ಮ ಬಿಲ್ಡಿಂಗಲ್ಲಿ? ನಮ್ಮ ಬಿಲ್ಡಿಂಗ್ ಯಾರಲ್ಲ ಇಂಡಿಯನ್ಸ್? ಆ ಕಡೆ ಬಿಲ್ಡಿಂಗ್ ಕನ್ನಡದವರಲ್ಲ ಸರ್ ಅವರು. ಒಬ್ಬರು ಕನ್ನಡದವರು ಇದ್ದರು, ಇಂಡಿಯಾಗೆ ಹೋಗಿದ್ದಾರೆ ಸರ್ ಅವರು. ಓಕೆ. ಪ್ರಾಬ್ಲಮ್ ಆಗಿ ಅವ್ರ ಲಗೇಜ್ ಎಲ್ಲ ನಮ್ಮ ಮನೇಲಿ ಇಟ್ಟು ಹೋಗಿದ್ದಾರೆ. ಓಕೆ. ನೀವು ಮಾಡ್ತಾರೆ ನೋಡಿ ಸ್ನೇಹಿತರೆ, ಇಲ್ಲಿ ಒಳಗೆ ಬಂದ ತಕ್ಷಣ ಅಲ್ಲ ಮನಿ ಟೂರ್ ಅಂತ ತೋರಿಸ್ಬೇಕಲ್ರಿ ಶಿವ. ನೋಡ್ರಿ, ಇಲ್ಲಿ ಜಪನೀಸ್ ಮನಿ ಯಾವ ಥರ ಇರುತ್ತೆ, ನಮ್ಮ ಕನ್ನಡಿಗರು ಯಾವ ಥರ ಸ್ಪೆಷಲ್ ಇನ್ವೈಟ್ ಮಾಡಿದ್ದಾರೆ ಊಟಕ್ಕೆ. ಒಳಗಡೆ ಬಂದ ತಕ್ಷಣ ಈ ಥರ ಇದೆ ನೋಡಿ. ಇದು ಅವ್ರ ಮಿಸಸ್. ನಿಮ್ಮ ಹೆಸರು ಮೇಡಮ್? ರಾಶಿ. ಓಕೆ. ನಿಮ್ದು ಯಾವ ಊರು ಮೇಡಮ್? ಹಾವೇರಿ ರಟ್ಟಿಹಳ್ಳಿ. ಉತ್ತರ ಕರ್ನಾಟಕದವರು. ನೋಡ್ರಿ ಪಾಪ ನಮ್ಮ ಸಂಬಂಧ ಸ್ಪೆಷಲ್ ರೊಟ್ಟಿ ಮಾಡಾಕತ್ತಾರ. ಆಮೇಲೆ ಇಲ್ಲಿ ದೇವ್ರು ಇಟ್ಟಾರ ನೋಡ್ರಿ ಅವರು. ಆಮೇಲೆ ಈ ಟೈಪ್ ಎಲ್ಲ ಸ್ಲೈಡಿಂಗ್ ಡೋರ್ ಅಲ್ಲ ಇದು ಕಂಪ್ಲೀಟ್? ಸ್ಲೈಡಿಂಗ್ ಜಪನೀಸೆಲ್ಲ ಸ್ಲೈಡಿಂಗ್ ಡೋರ್ ಇದೆ. ಆಮೇಲೆ ಇದೊಂದು ಇದು ಬೆಡ್ರೂಮ್ ಹಾಲ್ ಇದು. ಬೆಡ್ರೂಮ್ ಇದು ಅದು ಯಾರೋ ಒಬ್ಬರು ಇಂಡಿಯಾದವರು ಹೋಗಿದ್ದಕ್ಕೆ ಅವ್ರದ್ದು ಎಲ್ಲ ಸ್ಟೋರ್ ರೂಮ್ ಟೈಪ್ ಸದ್ಯಕ್ಕೆ ಟೆಂಪ್ರರಿ ಇಟ್ಟು ಹೋಗ್ಯಾರ ರೀ. ಆಮೇಲೆ ಇದು ಏನು ರೀ ನಿಮ್ದು? ಅದು ಬ್ಯಾಲ್ಕನಿ ಇಲ್ಲ ನಿಮಗೆ? ಬ್ಯಾಲ್ಕನಿ ಬ್ಯಾಲ್ಕನಿ ಎಲ್ಲ ಐತೇನು ರೀ ಅದು? ಹಾಂ, ಓಕೆ 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 ಓಕೆ. ಈ ಟೈಪ್ ಇದು. ದೊಡ್ಡೈತಲ್ಲ ರೀ ಬ್ಯಾಲ್ಕನಿ. ಹಾಂ, ಸಮ್ಮರ್ದಾಗ ಹೊರಗೆ ಮಲ್ಕೋಬೋದು. ಓಕೆ. ಇಲ್ಲಿ ವಾಷಿಂಗ್ ಮಷೀನು, ಇದು ಟಾಯ್ಲೆಟ್, ಬಾತ್ರೂಮು. ಓಕೆ ಓಕೆ. ಅದು ಎಲೆಕ್ಟ್ರಾನಿಕ್ ಟಾಯ್ಲೆಟ್. ಹಾಂ, ಓಕೆ ಓಕೆ. ಆಮೇಲೆ ಇದು ಎಷ್ಟು ಕೊಡ್ತೀರಾ ಇದಕ್ಕೆ ರೆಂಟ್ ನೀವು? 55 ಅಂದರೆ ಇಂಡಿಯನ್ ರೂಪಾಯಿದಾಗ ಎಷ್ಟು ಹಾಕಿದ್ರಿ ಅದು? 32,000 ಎಲ್ಲ ಇನ್ಕ್ಲೂಡಿಂಗ್ ಎವ್ರಿಥಿಂಗ್. ಒಟ್ಟೆಲ್ಲ ಸೇರಿ ಒಂದು 35,000 ಇಂಡಿಯನ್ ರೂಪೀಸ್ ಹಾಕಿದ್ರಿ. 35,000. ಹಾಂ, 35,000 ರೂಪಾಯಿ ಆಗ್ಬೋದಲ್ಲ. ನಮ್ಮ ಇಂಡಿಯನ್ ಫ್ಲಾಗ್ ನೋಡಿ ಖುಷಿ ಆಯ್ತು ನೋಡ್ರಿ ಅಲ್ಲಿ. ಇದೇನಿದು? ಕಣ್ಣು ತೆರೆದು ಕಾಣುವ ಕನಸು ಜೀವನ. ಅರೆ ವಾ, ಅದು ನೀವು ಮಾಡಿರಿ ಆರ್ಟ್? ನೀವು ಮಾಡ್ತೀರಿ ಇದನ್ನ? ಓ, ವೆರಿ ಗುಡ್. ಅದು ನೀವು ಮಾಡಿರಿ ಇದನ್ನ ಪೇಂಟಿಂಗ್? ಅದು ಸ್ಟಿಕ್ಕರ್ ಅದು. ಓಕೆ. ಅಲ್ಲೊಂದು ಫ್ಲಾಗ್ ಹಾಕಿರಿ, ಇಂಡಿಯನ್ ಫ್ಲಾಗ್. ಚಲೋ ಐತ್ರಿ. ಭಗವದ್ಗೀತಾ ಸರ್, ಜಪನೀಸ್ ಅಲ್ಲಿ. ಓ, ಜಪನೀಸ್ ಭಗವದ್ಗೀತಾ ಎಲ್ಲಿ ಇಸ್ಕಾನ್ ಟೆಂಪಲ್ ತೊಗೊಂಡಿರಿ? ಓ, ಎಲ್ಲಿ ಬೆಂಗಳೂರಾಗ? ಇಲ್ಲ ಸರ್, ಜಪಾನಲ್ಲೇ ಕೊಡ್ತಾರೆ. ಓ, ಜಪಾನ್ದಾಗ. ಓಕೆ ಓಕೆ. ಫುಲ್ ಜಪನೀಸ್ ಹೆಂಗೆ ಸರ್. ಮತ್ತು ಅದು ನಿಮಗೆ ಓದಕ್ಕೆ ಬರಂಗಿಲ್ಲ, ಮತ್ತೆ ಯಾರು ಓದ್ತಾರೆ ಅದನ್ನು? ಯಾರು ಜಪನೀಸ್ ಸಿಕ್ಕರೆ ಕೊಡ್ತೀನಿ ಸರ್. ಅಲ್ಲ, ಇದು ಫ್ರೀ ಕೊಟ್ಟಾರ ದುಡ್ಡು ಕೊಟ್ಟು ಹೋಗ್ಬೇಕು? ದುಡ್ಡು ಕೊಟ್ಟು ಹೋಗಿ ಸರ್ ನಾನು. ಅಂದರೆ ಒಂದು 10,000 ಕೊಟ್ಟರೆ 5-6 ಬುಕ್ಸ್ ಕೊಡ್ತಾರೆ. ಓಕೆ. ಸೊ ನಿಮ್ಗೆ ಯಾರು ಜಪನೀಸ್ ಫಸ್ಟ್ ಟೈಮ್ ಮೀಟ್ ಮಾಡಿದ್ರೆ ವೆರಿ ಗುಡ್. ಫಸ್ಟ್ ಮಾಡಿದ್ರಲ್ಲ ಅದು. ಹಂಗಾರೆ ನೋಡ್ರಿ, ನಾನು ಇವ್ರು ನೋಡಿ ಕಲಿಬೇಕಲ್ಲ. ನೆಕ್ಸ್ಟ್ ಟೈಮ್ ಬೆಂಗಳೂರು ಹೋದಾಗ ಇಸ್ಕಾನ್ ಟೆಂಪಲಿಂದ ನಾನು ತರಬೇಕು ಅಲ್ಲಿಂದ. ಇಲ್ಲಿಂದ ಕೊಡ್ತಾರೆ ಸರ್, ನಿಮ್ಗೆ ಬೇಕಾದ್ರೆ ಕಾಂಟ್ಯಾಕ್ಟ್ ನಂಬರ್. ಓ, ಇಲ್ಲಿ ಇಸ್ಕಾನ್ ಟೆಂಪಲ್ ಐತಿ ಜಪಾನ್ದಾಗ? ಓಕೆ. ಅಲ್ಲಿ ಹತ್ರ ಆಕೈತೆ ದೂರ ಆಕೈತೆ ರೀ? ನಿಶಿಕಸೆ ಕಡೆ ಅಂದಲ್ಲ ಸರ್, ಅಲ್ಲಿ. ಆದರೂ ಹೋಗೋರನ್ರಿ. ಕೃಷ್ಣ ಅದಲ್ಲ ಇಸ್ಕಾನ್. ಓಕೆ ಓಕೆ. ಅವರೆಲ್ಲ ಜಪನೀಸಲ್ಲಿ ಭಗವದ್ಗೀತಾ ಹೇಳ್ತಾರೆ ಸರ್. ಸೊ ಜಪನೀಸಿಗೆ ಅಂಡರ್ಸ್ಟ್ಯಾಂಡ್ ಆಗಲಿ ಅಂತ. ಓಕೆ. ಗುಡ್. ಇದು ಕೇಳಿ ಭಾಳ ಖುಷಿ ಆಯ್ತು ನನಗೆ ಇದ್ರ ಬಗ್ಗೆ. ನೋಡ್ರಿ, ಬಿಸಿ ಬಿಸಿ ರೊಟ್ಟಿ. ಬಾ ನೋಡ್ರಿ, ಇಲ್ಲ ರೊಟ್ಟಿ ಐತಿ. ಆಮೇಲೆ ಇದು ಯಾವ ಉಪ್ಪಿನಕಾಯಿ ರೀ? ಇದೆ ಕೆಂಪು ಚಟ್ನಿ, ಮೊಸರು, ಆಮೇಲೆ ಇದು ಉಸುಳಿ ಪಲ್ಯ ಸರ್. ಹೆಸರು ಕಾಳು ಉಸುಳಿ ಅಂತ ಹೇಳ್ತೀವಿ ರೀ ನಮ್ಮ ಕಡೆ. ಆಮೇಲೆ ಸೌತೆಕಾಯಿ, ಗಜ್ರಿ, ಭಾರಿ ಎಲ್ಲ ಇವರು ನಮ್ಮ ಮೇಡಮ್ ಅವ್ರು ಮಾಡ್ಯಾರ. ಒಂದೊಂದು ಟೇಸ್ಟ್ ಮಾಡಿ ಹೇಳಿ ನೋಡ್ರಿ. ಕ್ಯಾಮ್ರಾ ಆನ್ ಆಗೈತೆ ರೀ. ಒಂದೊಂದು ಟೇಸ್ಟ್ ಮಾಡಿ ಹೇಳ್ತೀನಿ.
ಸೂಪರ್ ರೀ. ಸರ್ ರೊಟ್ಟಿ ಒಳಗೆ ಕುಂತು ಊಟ ಮಾಡ್ದಂಗೆ ಆಯ್ತು ನೋಡ್ರಿ. ಜಪಾನ್ದಾಗ ಕುಂತು ಊಟ ಮಾಡೋದಂಗೆ ಅದು ಫೀಲಿಂಗೇ ಬರೋಲ್ದು. ಅದೇ ನಮ್ಮ ಮನ್ಯಾಗ ನಮ್ಮ ಧಾರವಾಡದಾಗ ಕುಂತು ಊಟ ಮಾಡ್ದಂಗೆ ಆಯ್ತು ರೀ. ಚಲೋ ಆಯ್ತು ರೀ. ಅಮೇಝಿಂಗ್. ಭಾರಿ ಲಕ್ಕಿ ರೀ ನೀವು ಶಿವರ. ಚಲೋ ಆಗಿತ್ತು. ಓ ಬಿಸಿ ಬಿಸಿ ರೈಸ್. ಇದೇನು ಸ್ವೀಟ್ ರೀ ಇದು? ಇದು ಸಬ್ಬಕ್ಕಿ ಪಾಯಸ. ಸಬ್ಬಸ್ಕಿ ಪಾಯಸ. ಓ ಓಕೆ. ಸಾಬುದಾನಿ. ಹಾಂ ಸಾಬುದಾನಿ ಓಕೆ. ರೊಟ್ಟಿ ಪಲ್ಯ ತುಂಬ ಮಸ್ತ್ ಐತ್ರಿ. ಈಗ ಸಾಕು ರೀ ಇಷ್ಟೇ. ನಾನು ಏನಿಲ್ಲ ಜಾಸ್ತಿ ತಿನ್ನಂಗಿಲ್ಲ. ಸ್ವಲ್ಪ ಹಾಕ್ರಿ ನನಗೆ. ನಾನು ಭಾಳ ಕಡಿಮೆ ರೀ. ಹಾಂ ಓಕೆ ಸಾಕು ಇಷ್ಟೇ. ಆಮೇಲೆ ನಿಮ್ದು ಪಾಯಸ ಲಾಸ್ಟಿಗೆ ತೊಗೊತೀನಿ ನಾನು. ಇಲ್ಲ ರೀ ನಂದು ಭಾಳ ಕ್ವಾಂಟಿಟಿ ಕಡಿಮೆ ರೀ ನಾನು ತಿನ್ನೋದು. ಇದೇನು ಸಾರ್ ರೀ ಇದು? ಕಟಿಂಗ್ ಸರ್ವಾ? ಓಕೆ. ವಾಸನೆ ಘಮ ಬರತ್ತೆ ರೀ. ಹಾಂ ಸಾಕು ರೀ. ಮಸ್ತ್ ವಾಸನೆ ಆಗೈತೆ ರೀ ಇದು ಸ್ಮೆಲ್. ಅದೃಷ್ಟ ಮಾಡಬೇಕು ನಾ ಇಂಥ ಊಟ ಜಪಾನ್ದಾಗ ಕುಂತ ಇಂಥ ಊಟ ಮಾಡ್ಬೇಕಂದ್ರೆ. ಈಗ ಅಲ್ಲಿ ಐಟಮ್ಸ್ ಇಟ್ಟಾರಲ್ರಿ, ಆ ಊರು ಬೆಂಗಳೂರು ರೀ. ಅವ್ರಿಗೆ ರೊಟ್ಟಿ ಮಾಡಿದ್ರೆ ಅವ್ರಿಗೆ ರೂಢಿ ಇಲ್ರಿ, ಅದು ಎಕ್ಸ್ಪೀರಿಯನ್ಸ್ ಮಾಡಲ್ರಿ ಅವರು. ಓ ಇದ ತಿನ್ಬೇಕ ಅಂತ ಜಿಲ್ ಮೇಲೆ ತಿಂತಾರ್ರಿ. ಸೊ ಉಪ್ಪಿನಕಾಯಿ ಐತ್ರಿ ಇಲ್ಲ ಐತ್ರಿ. ಸಾರು ಮಸ್ತ್ ಆಗೈತೆ ರೀ. ಹುಳಿ ಸ್ವೀಟ್ ಭಾರಿ ಆಗೈತೆ ರೀ. ಸಾರು ಮಸ್ತ್ ಮಾಡ್ಯಾರ ರೀ. ಅಡಿಕೆ ನೋಡಿ ಸ್ನೇಹಿತರೆ, ಇದೊಂದು ಸ್ವೀಟ್, ಒಂದು ಸಾಬುದಾನಿ ಪಾಯಸ ಅಲ್ರಿ, ಅದನ್ನು ಟ್ರೈ ಮಾಡೋಣ. ಚಲೋ ಆಗೈತೆ ರೀ. ಸಾಬುದಾನಿ ಪಾಯಸ ಟೈಪ್ ಅನ್ಸವಲ್ತು ರೀ. ಥರ ಐಸ್ ಕ್ರೀಮ್ ತಿಂದಂಗೆ ಆಗತ್ತೆ ನೋಡ್ರಿ. ಅವ್ರು ನನ್ನ ಚಾನಲ್ ಓಪನ್ ಮಾಡತ್ತಾರೆ ಈಗ ವಿಡಿಯೋ. ಇಲ್ಲಿ ನೋಡ್ರಿ. ಏನು ರೀ ಸುಣ್ಣ ಡಬ್ಬಿ ಅಡಿಕೆ ಮತ್ತು ಇಲ್ಲಿ ಬಡೆ ಸೊಪ್ಪು. ವಾವ್, ನಂಗೆ ಗೆಸ್ತ ಮಾಡಿಲ್ಲ ಜಪಾನ್ದಾಗ ಕುಂತು ನಂಗೆ ಇವೆಲ್ಲ ಸಿಗ್ತಾವ ಅಂತೇಳಿ. ಚೈನಾದೊಳಗೆ ಸಿಕ್ಕಿಲ್ಲ ನನಗೆ. ಇಲ್ಲ ನೀವು ಬೇಕಾ ಸುಣ್ಣ ಹಚ್ಕೊಡ್ರಿ, ಅದಕ್ಕೆ ಶೂಟಿಂಗ್ ಮಾಡ್ತೀನಿ. ಇಲ್ಲ ಹಿಂಗೆ ಇಟ್ಕೊರಿ. ಎಷ್ಟು ಇಟ್ಕೊಂಡ್ಬಿಟ್ಟದ ನಾ. ಇಲ್ಲ ಸ್ವಲ್ಪ ಇಲ್ಲ ಐತಿ. ನಮಗೆ ಗೊತ್ತೈತೆ ತೋರಿ ನಾವು ಬೇಡ ನಮ್ಗೆ ಗೊತ್ತೈತೆ ತೋರಿ ನಾವು ಧಾರವಾಡದವ್ರಿ. ಅದಕ್ಕೆ ನಂಗೆ ಸಣ್ಣ ಬೇಕ್ರಿ ಇಷ್ಟ. ಅಂದಿರಲಿ. ಆಮೇಲೆ ಇದೊಂದು ತೊಗೊಂಡು ಆಮೇಲೆ ಆ್ಯಕ್ಚುಲಿ ಇದನ್ನು ತಿನ್ಬೇಕು ರೀ. ಇದು ಭಾರಿ ಬೆಸ್ಟ್ ರೀ. ಇದು ತುಂಬ ಅಂತ ಹೇಳಿದೆ. ಚಲೋ ಐತೆ ರೀ, ಮಸ್ತ್ ಐತಿ.